ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿತಾ ಇದ್ದೋರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್. ಹೌದು ಫ್ರೆಂಡ್ಸ್, ಇನ್ನು ಮುಂದೆ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಹಣದ ಬದಲು 3,000 ರೂಪಾಯಿ ಹಣ ಬರುತ್ತೆ. ಫ್ರೆಂಡ್ಸ್, ಈ ಮಾಹಿತಿಯನ್ನು ಖುದ್ದಾಗಿ ರಾಜ್ಯ ಸರ್ಕಾರ ತಿಳಿಸಿರುವಂಥದ್ದು. ಸೊ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರಿ 3,000 ರೂಪಾಯಿ ಹಣ ಯಾವಾಗಿಂದ ಶುರು ಮಾಡ್ತಾರೆ ಅಂತ, ಸೊ ಮಿಸ್ ಮಾಡ್ದಲೇ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಸೊ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಆಗಿದ್ದರೆ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸೊ ಪರಿಪೂರ್ಣವಾಗಿ ಈ ಒಂದು ವಿಡಿಯೋನ ನೋಡಿ, ಜೊತೆಗೆ ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಆದಷ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಗೃಹಲಕ್ಷ್ಮಿ ಯೋಜನೆಗೆ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ, ಯಾರೆಲ್ಲ ಫಲಾನುಭವಿಗಳು ಇದ್ದೀರಾ, ಸೊ ಮಿಸ್ ಮಾಡ್ದಲೇ ಕೊನೆಯವರೆಗೂ ನೋಡಿ. ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೀನಿ, 2,000 ರೂಪಾಯಿ ಹಣದ ಬದಲು ನಿಮಗೆ 3,000 ರೂಪಾಯಿ ಹಣ ನಿಮ್ಮ ಖಾತೆಗೆ ಪ್ರತಿ ತಿಂಗಳು ಜಮಾ ಆಗುತ್ತೆ. ಹೌದು ಫ್ರೆಂಡ್ಸ್, ಈ ರೀತಿ ಭರ್ಜರಿ ಗುಡ್ ನ್ಯೂಸನ್ನು ನಮ್ಮ ರಾಜ್ಯ ಸರ್ಕಾರ ನೀಡಿರುವಂಥದ್ದು. ಇದೇನಪ್ಪ ಅಂತ ನೀವು ಅಂದ್ಕೊಬೋದು. ಸೊ ನಿಮಗೆ ತಿಳಿದಿರೋ ಹಾಗೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ CM ಸಿದ್ದರಾಮಯ್ಯ ಸರ್ ಅವರು ಕೆಲವು ದಿನಗಳ ಹಿಂದೆ ಬಜೆಟ್ ಮಂಡನೆಯನ್ನು ಮಾಡಿದ್ರು. ಸೊ ಕರ್ನಾಟಕ ರಾಜ್ಯ ಸರ್ಕಾರದ 2024ರ ಬಜೆಟ್ ಮಂಡನೆಯನ್ನು ಮಾಡಿದ್ರು. ಸೊ ಪ್ರತಿ ತಿಂಗಳು ಏನು ಹಣವನ್ನು ಹಾಕ್ತಾ ಇದ್ರು ಅದಕ್ಕೆ ಒಂದಿಷ್ಟು ಹಣ ಅಂತ ಮುಂಚೆನೇ ತೆಗೆದು ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಮುಂಬರುವಂತಹ ಒಂದು ಚುನಾವಣೆಯನ್ನು ಗಮನದಲ್ಲಿ ಇಟ್ಕೊಂಡು ಸೊ ಈ ರೀತಿ ಹಣವನ್ನು ತೆಗೆದುಕೊಂಡು ಇಟ್ಟಿದ್ದಾರೆ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರು. ಇವಾಗ ಏನಾಗಿದೆ ಅಂತಂದರೆ 2,000 ರೂಪಾಯಿ ಹಣದ ಬದಲು 3,000 ರೂಪಾಯಿ ಹಣವನ್ನು ಹಾಕೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ನಾನು ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಯಾರೆಲ್ಲ ಲಾಸ್ಟ್ ವಿಡಿಯೋನ ನೋಡಿರ್ತೀರಾ ಅಂಥವ್ರಿಗೆ ಗೊತ್ತಿರುತ್ತೆ. ಸೊ ಇದ್ರ ಬಗ್ಗೆ ಏನು ಮಾಡ್ತಾರೆ, ಸೊ ಇವಾಗ ಆಗಿದ್ರೆ 3,000 ರೂಪಾಯಿ ಹಣ ನಮ್ಮ ಖಾತೆಗೆ ಬರ್ತಾ ಇದೆಯಾ, ಯಾವಾಗಿಂದ ಶುರು ಆಗುತ್ತೆ, ಯಾವ ದಿನಾಂಕದಿಂದ ನಮ್ಮ ಖಾತೆಗೆ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಇದ್ರ ಜೊತೆಗೆ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ನನ್ನ ಒಂದು ವಿಡಿಯೋನ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಡೈಲಿ ಅಪ್ಡೇಟ್ಸ್ ಬೇಕು ಅಂತ ಅಂದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾದಂತಹ ಒಂದು ಭರ್ಜರಿ ಗುಡ್ ನ್ಯೂಸನ್ನು ನಮ್ಮ ರಾಜ್ಯ ಸರ್ಕಾರ ನೀಡಿರುವಂಥದ್ದು. ಸೊ ಇದೇನಪ್ಪ 2,000 ರೂಪಾಯಿ ಬದಲು 3,000 ರೂಪಾಯಿ ಹಣವನ್ನು ನೀಡೋದಕ್ಕೆ ನಿರ್ಧಾರ ಮಾಡಿದಾರ ಆಗಿದ್ರೆ ಅಂತ ನಿಮಗೆ ಡೌಟ್ ಬರ್ಬೋದು. ಸೊ ಹೌದು ಫ್ರೆಂಡ್ಸ್, ನಮ್ಮ CM ಆಗಿರುವಂತಹ CM ಸಿದ್ದರಾಮಯ್ಯ ಸರ್ ಅವರು ಬಜೆಟ್ ಮಂಡನೆಯನ್ನು ಮಾಡಿದ್ರು. ಸೊ ಪ್ರತಿ ತಿಂಗಳು ಏನು ಹಣವನ್ನು ಹಾಕ್ತಾ ಇದ್ರು ಅದಕ್ಕೆ ಒಂದಿಷ್ಟು ಹಣವನ್ನು ಮುಂಚೆನೇ ತೆಗೆದಿಟ್ಕೊಂಡಿದ್ದಾರೆ ಬಜೆಟಲ್ಲಿ ಅಂತ ನಾನು ಆಗಲೇ ತಿಳಿಸ್ಕೊಟ್ಟೆ ನಿಮಗೆ. ಸೊ ಮುಂಬರುವಂತಹ ಒಂದು ಚುನಾವಣೆಯನ್ನು ಗಮನದಲ್ಲಿ ಇಟ್ಕೊಂಡು ಈ ರೀತಿಯಾದಂತಹ ಒಂದು ಬದಲಾವಣೆಯನ್ನು ಮಾಡೋಕ್ಕೆ ಹೊರಟಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಇವಾಗ ಪ್ರತಿ ತಿಂಗಳು ಕೂಡ ನಿಮ್ಮ ಖಾತೆಗಳಿಗೆ 2,000 ರೂಪಾಯಿ ಹಣವನ್ನು ಹಾಕ್ತಾಯಿದ್ರು. ಬಟ್ ಇವಾಗ ಏನು ಮಾಡ್ತಾರೆ ಅಂತ ಅಂದರೆ 3,000 ರೂಪಾಯಿ ಹಣವನ್ನು ಕೊಡಬೇಕು ಅಂತ ರಾಜ್ಯ ಸರ್ಕಾರ ಪ್ಲಾನ್ ಮಾಡಿದೆ. ಸೊ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಇವಾಗ ನೋಡೋಣ. ಹಾಗಿದ್ರೆ ಯಾವಾಗಿಂದ 3,000 ರೂಪಾಯಿ ಹಣ ನಮ್ಮ ಖಾತೆಗೆ ಬರುತ್ತೆ, ಸೊ ಯಾರ್ಯಾರಿಗೆ ಈ ಒಂದು 3,000 ರೂಪಾಯಿ ಹಣ ಸೇರುತ್ತೆ, ಯಾರಿಗೆ ಸೇರೋದಿಲ್ಲ, ಸೊ ಎಲ್ರಿಗೂ ಬರುತ್ತಾ ಅಥವಾ ಇಲ್ವಾ, ಸೊ ಈ ರೀತಿ ಡೌಟ್ಗಳು ನಿಮಗೆ ಬರ್ಬೋದು ಇವಾಗ. ಸೊ ಅದ್ರ ಬಗ್ಗೆ ನೋಡೋಣ ಬನ್ನಿ ಇವಾಗ. ಫ್ರೆಂಡ್ಸ್, ಇವಾಗ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ CM ಸಿದ್ದರಾಮಯ್ಯ ಸರ್ ಅವರು ಯಾವಾಗ ಜಮಾ ಮಾಡ್ತಾರೆ, ದಿನಾಂಕ ಏನಾದರೂ ಫಿಕ್ಸ್ ಮಾಡಿದಾರ ಇದಕ್ಕೆ ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ ನೋಡಿ. ಫ್ರೆಂಡ್ಸ್, ರಾಜ್ಯ ಸರ್ಕಾರ ಹೊರಡಿಸಿರುವಂತಹ ಒಂದು ಹೊಸ ಮಾಹಿತಿ ಇದು ಅಂತಲೇ ಹೇಳ್ಬೋದು. ನಿಮಗೆ ತಿಳಿದಿರೋ ಹಾಗೆ ಸ್ವಲ್ಪ ದಿನಗಳ ಹಿಂದೆ ಏನಾಯಿತು, ಬಜೆಟ್ ಮಂಡನೆಯನ್ನು ಮಾಡಿದ್ರು. ಸೊ 2024ರ ಒಂದು ಬಜೆಟ್ ಮಂಡನೆ ಆಯಿತು. ಇದರಲ್ಲಿ ಕೆಲವು ಮಹಿಳೆಯರಿಗೆ ಆಶ್ವಾಸನೆಗಳನ್ನು ನೀಡಿದರು ಅಂತಲೇ ಹೇಳ್ಬೋದು. ಅಂತ ಅಂದರೆ ಕೆಲವು ಆಶ್ವಾಸನೆಗಳನ್ನು ಮಹಿಳೆಯರಿಗೆ ನೀಡಿದರು. ಸೊ ಅತಿ ಹೆಚ್ಚು ಮಹಿಳೆಯರಿಗೆ ಒಂದು ಒತ್ತನ್ನು ಕೊಟ್ಬಿಟ್ಟು ಕೆಲವು ಆಶ್ವಾಸನೆಗಳನ್ನು ನೀಡಿದರು ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ನಾನು ನಿಮಗೆ ಅವತ್ತೇ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಅಂಗನವಾಡಿ ಕಾರ್ಯಕರ್ತೆಯರಾಗಿರ್ಬೋದು, ಸ್ವಸಹಾಯ ಸಂಘದವರಿಗಾಗಿರ್ಬೋದು, ಗೃಹಲಕ್ಷ್ಮಿಯರಿಗಾಗಿರ್ಬೋದು, ಈ ರೀತಿ ಎಲ್ರಿಗೂ ಕೂಡ ಒಂದು ಭರವಸೆಯನ್ನು ಕೊಟ್ಟು ಆಶ್ವಾಸನೆಗಳನ್ನು ನೀಡಿದರು ಅಂತಲೇ ಹೇಳ್ಬೋದು.
ಆ ಒಂದು ಬಜೆಟ್ ಮಂಡನೆಯಲ್ಲಿ ಈ ರೀತಿಯಾದಂತಹ ಆಶ್ವಾಸನೆಯನ್ನು ನೀಡಿದರು. ಅದರಲ್ಲಿ ಒಂದಾದಂತಹ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹೇಳಿದರು, ಸೊ ನಾವು ಎಲ್ಲಿವರೆಗೂ ಕೂಡ ಅಧಿಕಾರದಲ್ಲಿ ಇರ್ತೀವಿ ಅಲ್ಲಿವರೆಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಣ ಎಲ್ಲರ ಖಾತೆಗೂ ಕೂಡ ಹೋಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಆಲ್ರೆಡಿ ಹಣವನ್ನು ನಾವು ತೆಗೆದುಕೊಂಡು ಇಟ್ಟಿದ್ದೀವಿ. ಸೊ ಇದಕ್ಕೆ ಅಂತಲೇ ಮೀಸಲು ಅಂತ ಏನು ಇಡ್ತೀವಿ ನಾವು, ಸೊ ಆಲ್ರೆಡಿ ಇದಕ್ಕೆ ಹಣವನ್ನು ತೆಗೆದು ಇಟ್ಟಿದ್ದೀವಿ ಅಂತಲೂ ಕೂಡ ಹೇಳಿದರು. ಇವಾಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಏನಂತ ಅಂದರೆ, ಮಾಧ್ಯಮಗಳ ವರದಿ ಪ್ರಕಾರ ರಾಜ್ಯ ಸರ್ಕಾರ 2,000 ರೂಪಾಯಿ ಹಣದ ಬದಲು 3,000 ರೂಪಾಯಿ ಹಣವನ್ನು ಕೊಡುವಂತಹ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ತಿಳಿದು ಬಂದಿರುವಂಥದ್ದು ಅಂತಲೇ ಹೇಳ್ಬೋದು. ಸೊ ಅದೇ ಪ್ರಕಾರ ಇವಾಗ ಮಹಿಳೆಯರಿಗೆ 2,000 ರೂಪಾಯಿ ಹಣ ಬದಲು 3,000 ರೂಪಾಯಿ ಹಣವನ್ನು ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಸರ್ವೆಯನ್ನು ಮಾಡ್ತಾ ಇದ್ದಾರೆ. ಎಸ್ ಫ್ರೆಂಡ್ಸ್, ಇವಾಗ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮಗೆ. ಇವಾಗ ಆಲ್ರೆಡಿ ಏನು 2,000 ರೂಪಾಯಿ ಹಣವನ್ನು ಹಾಕ್ತಿದ್ರು, ಸೊ ಅದ್ರ ಬದಲು ಇವಾಗ 3,000 ರೂಪಾಯಿ ಹಣವನ್ನು ಹಾಕಬೇಕು ಅಂತ ನಿರ್ಧಾರವನ್ನು ಮಾಡ್ಕೊಂಡಿದ್ದಾರೆ. ಬಟ್ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಯಾವ ರೀತಿ ಅಂತ ಅಂದರೆ, ಇವಾಗ ಈ ಒಂದು ಹಣವನ್ನು 3,000 ಹಣವನ್ನು ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಸರ್ವೆಯನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಿದ್ರೆ ಯಾವ ರೀತಿ ಸರ್ವೆಯನ್ನು ಮಾಡ್ತಾ ಇದ್ದಾರೆ ಇವರು ಅಂತ ಹೇಳೋದಾದರೆ, ಪ್ರತಿಯೊಂದು ಡಿಸ್ಟ್ರಿಕ್ ಆಗಿರ್ಬೋದು, ಪ್ರತಿಯೊಂದು ತಾಲೂಕು ಆಗಿರ್ಬೋದು, ಎಲ್ಲ ಕಡೆನೂ ಕೂಡ 3,000 ರೂಪಾಯಿ ಹಣವನ್ನು ಕೊಟ್ಟರೆ ಒಳ್ಳೆಯದಾ, ಅಥವಾ 3,000 ರೂಪಾಯಿ ಹಣವನ್ನು ಬಿಟ್ಟು 2,000 ರೂಪಾಯಿ ಹಣವನ್ನು ಏನು ಕೊಡ್ತಾ ಇದ್ವಿ ಅದೇನೇ ಒಳ್ಳೆಯದಾ, ಸೊ 3,000 ಹಣ ಕೊಟ್ಟರೆ ಒಳ್ಳೆಯದಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಡಿಸ್ಟ್ರಿಕ್ ಆಗಿರ್ಬೋದು, ತಾಲೂಕು ಆಗಿರ್ಬೋದು ಒಂದು ಸರ್ವೆಯನ್ನು ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾದಂತಹ ಒಂದು ಏನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಸರ್ವೆಯನ್ನು ನಡೆಸ್ತಿದ್ದಾರೆ. ಆ ಒಂದು ಸರ್ವೆಯ ಮೇಲೆ ನಿಂತಿರುತ್ತೆ ಇವಾಗ ನಿಮ್ಮ ಖಾತೆಗಳಿಗೆ 3,000 ರೂಪಾಯಿ ಹಣ ಹಾಕುವಂಥದ್ದು. ಎಸ್ ಫ್ರೆಂಡ್ಸ್, ಈ ಒಂದು ಸರ್ವೆಯ ರಿಸಲ್ಟನ್ನು ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ರಿಸಲ್ಟ್ ಏನಾಗುತ್ತೆ ಅಂತ ನೋಡಿಬಿಟ್ಟು ರಾಜ್ಯ ಸರ್ಕಾರ ಗೃಹಲಕ್ಷ್ಮಿಯರಿಗೆ 3,000 ರೂಪಾಯಿ ಹಣವನ್ನು ಜಮಾ ಮಾಡಬೇಕಾ ಬೇಡವಾ ಅನ್ನೋದನ್ನು ಡಿಸೈಡ್ ಮಾಡ್ತಾರಂತೆ. ಸೊ ಮುಂಬರುವಂತಹ ಒಂದು ಚುನಾವಣೆ ಏನಿದೆ, ಸೊ ಆ ಒಂದು ಚುನಾವಣೆಯ ಪ್ರಕಾರ ಈ ಸರ್ಕಾರ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ನನ್ನ ಪ್ರಕಾರ ಇವಾಗ ಏನು ಇವರು ಸರ್ವೆ ಮಾಡೋದಕ್ಕೆ ಹೊರಟಿದ್ದಾರೆ, ಯಾರು ತಾನೇ 3,000 ರೂಪಾಯಿ ಹಣವನ್ನು ಕೊಡೋದು ಬೇಡ ಅಂತ ಹೇಳ್ತಾರೆ ಹೇಳಿ? ಯಾರು ಹೇಳ್ತಾರೆ ಅಂತ ಅಂದರೆ, ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಯಾರು ಪಡೆದುಕೊಂಡಿಲ್ಲ, ಸೊ ಅಂಥವ್ರು ಅನ್ಬೋದು ಬೇಸರದಿಂದ, ಸೊ ನಿಮ್ಮ ಯಾವ ಒಂದು ಕಂತಿನ ಹಣನೇ ನಮಗೆ ಬಂದಿಲ್ಲ, ಹಾಗಾಗಿ ನಮಗೆ ಯಾವ 3,000ನೂ ಬೇಡ 2,000ನೂ ಬೇಡ, ಸೊ ಈ ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡಿಬಿಡಿ ಅಂತಲೇ ಹೇಳ್ಬೋದು. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಈ ರೀತಿ ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿರೋದುಂಟು. ಸೊ ಹಾಗಾಗಿ ಹಣ ಬಂದಿರೋರು ಏನು ಹೇಳ್ತಾರೆ, ನಮಗೆ 3,000 ರೂಪಾಯಿ ಹಣವನ್ನೇ ಹಾಕಿ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಸೊ ಆ ಒಂದು ಸರ್ವೆ ರಿಸಲ್ಟ್ ಏನಾಗುತ್ತೆ ಅಂತ ವೆಯ್ಟ್ ಮಾಡಿ ನೋಡೋಣ. ಸೊ ನಿಮಗೂ ಕೂಡ ಅಪ್ಡೇಟ್